ಮುಂದಿನ ಸುದ್ದಿ ಹೋಗೋಣ. ಸಿಗರೇಟ್ ಹಣ ಬಾಕಿ ವಿಚಾರಕ್ಕೆ ಮಾರಾಮಾರಿ ನಡೆದಿದೆ. ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಹೊಡೆದಾಟ ಆಗಿರುವಂಥದ್ದು. ಗದಗ ಜಿಲ್ಲೆ ಶಿರಹಟ್ಟಿಯಲ್ಲಿ ಎರಡು ಗುಂಪುಗಳ ನಡುವೆ ಜಗಳ ಆಗಿದೆ. ಸಿಗರೇಟ್ ಹಣ ಬಾಕಿ ವಿಚಾರಕ್ಕೆ ಮಾರಾಮಾರಿ ನಡೆದಿದೆ. ಸಿಗರೇಟ್ ಹಣ ಬಾಕಿ ಕೇಳಿದ್ದಕ್ಕೆ ಜಗಳ ಶುರುವಾಯಿತಂತೆ. ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಹೊಡೆದಾಟ ಆಗಿರುವಂಥದ್ದು. ತಳಗೇರಿಯಲ್ಲಿ ಬೀಡಾ ಟೀ ಅಂಗಡಿ ಇಟ್ಟಿದ್ದಂಥ ಅಬ್ದುಲ್ ಗನಿ ಅನ್ನುವಂಥ ವ್ಯಕ್ತಿ ಬೀಡಾ ಮತ್ತೆ ಟೀ ಅಂಗಡಿ ಇಟ್ಟಿದ್ದ ತಳಗೇರಿಯಲ್ಲಿ. ಸಿಗರೇಟ್ ಟೀ ಹಣ ಬಾಕಿ ಉಳಿಸ್ಕೊಂಡಿದ್ರಂತೆ ದೇವಪ್ಪ ಪೂಜಾರ. 2,500 ಬಾಕಿ ಹಣ ಕೊಡುವಂತೆ ಕೇಳಿರುವಂಥದ್ದು ಅಬ್ದುಲ್ ಗನಿ ಅವರು. 2,500 ಬಾಕಿ ಇತ್ತಂತೆ. ಸೊ ಹೀಗಾಗಿ ಅದನ್ನು ಕೇಳಿದ್ದಾರೆ ಅಬ್ದುಲ್ ಗನಿ. ಈ ಕಾರಣಕ್ಕೋಸ್ಕರ ಗಲಾಟೆ ಆಗಿದೆ. ಹಣ ಬಾಕಿ ವಿಷಯಕ್ಕೆ ಅಬ್ದುಲ್ ದೇವಪ್ಪ ಮಧ್ಯೆ ಗಲಾಟೆ ಆಗಿದೆ. ಈ ವೇಳೆ ದೇವಪ್ಪ ಮೇಲೆ ಅಬ್ದುಲ್ನಿಂದ ಹಲ್ಲೆಯನ್ನ ಮಾಡಲಾಗಿದೆ. ಗಲಾಟೆ ಆಯ್ತಲ್ಲ, ಮಾತಿಗೆ ಮಾತು ಬೆಳೆದು ನಂತರ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು. ಅಬ್ದುಲ್ರಿಂದ ದೇವಪ್ಪ ಮೇಲೆ ಹಲ್ಲೆ ಮಾಡಲಾಗಿದೆ. ದೇವಪ್ಪ ಫೋನ್ ಮಾಡಿ ಸ್ನೇಹಿತರನ್ನ ಕರೆಸ್ಕೊಂಡಿರುವಂಥದ್ದು. ಅವ್ರು ಬರ್ತಿದ್ದಂಗೆ ಗಲಾಟೆ ಶುರುವಾಗಿದೆ. ದೇವಪ್ಪ ಸ್ನೇಹಿತರಿಂದ ಗಲಾಟೆ, ಪೆಟ್ಟಿಗೆ ಅಂಗಡಿ ಧ್ವಂಸವನ್ನು ಮಾಡಲಾಗಿದೆ. ರೊಚ್ಚಿಗೆದ್ದಂಥ ಮುಸ್ಲಿಂ ಯುವಕರಿಂದಲೂ ಕೂಡ ನಂತರ ಗಲಾಟೆ ಆಗಿದೆ. ದೇವಪ್ಪ ಸಹಚರರಿಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿರುವಂಥದ್ದು, ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಪೊಲೀಸರು ಮಧ್ಯಪ್ರವೇಶವನ್ನು ಮಾಡಿದ್ರು. ತಿಳಿಗೊಂಡಿರುವಂಥದ್ದು ಪರಿಸ್ಥಿತಿ. ಘಟನೆಯಲ್ಲಿ 5 ಹಿಂದೂ ಯುವಕರು, ಓರ್ವ ಮುಸ್ಲಿಂ ವ್ಯಕ್ತಿ ಸೇರಿದಂತೆ 6 ಜನರಿಗೆ ಗಾಯ ಆಗಿದೆ. ಗಾಯಾಳುಗಳಿಗೆ ಗದಗ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಸರ್ 800 ರೂಪಾಯಿ ಸರ್. 800 ರೂಪಾಯಿ ಕೊಡಕ್ಕೆ ಹೋದ್ ಸರ್. ಕೊಡಕ್ಕೆ ಹೋದಾಗ ಅವ ಇಲ್ಲ 2,500 ಆಯ್ತು ಅಂತಂದ. ಅವ್ನ ಇಂಟೆನ್ಷನ್ ಸರ್, ಅವ್ರ ಬಾಜು ನಮ್ಮ ಫ್ರೆಂಡ್ ಅಂಗಡಿ ಮಾಡನ್ರಿ ಅಲ್ಲಿ. ನಾವಂದ್ರೆ ಅವ್ನ ಅಂಗಡಿ ಬಿಟ್ಟು ಅಲ್ಲಿ ಆ ಕಡೆ ಹೋಗ್ತಿದ್ವಿ. ಅಲ್ಲಿ ಚಾಗಿ ಚಲೋ ಕಾಸ್ತಾರ ಅಂತ ನಾವು ಅಲ್ಲಿ ಹೋಗಿ ಕುಂದಿರ್ತಿದ್ವಿ ಸರ್. ಬೇರೆ ಅಂಗಡಿ ಹೊಂಟಿದ್ವಿ ಸರ್. 2 ವರ್ಷ ಸರ್ ಅವ್ನ ಅಂಗಡಿ ಹೊಂಟು ನಾವು ಅಲ್ಲಿ ಇಲ್ಲಿ ಸ್ಥಳಗ ಎಲ್ಲ ಪೂರ ಮೈಗೆ ಎಲ್ಲ ನೋಯ್ತು. 20 ಮಂದಿ ಹೊಡೆದಾರ, 20-30 ಮಂದಿ ಹೊಡೆದಾರ. ಅಂಗಡಿ ಐತಿ ನಮ್ದು. ಅದಕ್ಕೆ ರೊಕ್ಕ ಉದ್ರಿ ಮಾಡಿದ್ರು. ಕೇಳಕ್ಕೆ ಹೋದ್ರೆ ಹೆಣ್ಮಕ್ಳ ಮೇಲೆ ಮೈ ಮೇಲೆ ಹೋಗಿದ್ರು. ಮೈ ಮೇಲೆ ಹೋಗಿದ್ದಕ್ಕೆ ಅದು ಹೋಗ್ಬೇಡಪ್ಪ, ಎಷ್ಟು ಐತಿ ಉದ್ರಿ ಅಷ್ಟು ಕೊಟ್ಟು ಹೋಗು ಅಂದ್ರೆ ನೀ ಏನು ಹೇಳ್ತೀನಿ, ನಾ ಕೊಡೋದಿಲ್ಲ ಅಂತ ನನಗೆ ದುಃಖಾಡಿ ಅವ್ರ ಹುಡುಗರಿಗೆ ಫೋನ್ ಹಚ್ಚಿ ನಾ ಕೊಡಲ್ಲ ಅಂತ ಹೊಡೆದು ನನಗೆ ಹೋಗ್ಬಿಟ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಗದಗದ ಪ್ರತಿನಿಧಿ ಸಂತೋಷ್ ಕೊಂಡೂರ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಇಲ್ಲಿ ಸಿಗರೇಟ್ ವಿಚಾರಕ್ಕೆ ಸಮುದಾಯಗಳ ನಡುವೆ ಗಲಾಟೆ ಕಾರಣ ಆಗ್ಬಿಟ್ಟಿದೆಯಲ್ಲ, ಈಗ ಗಾಯಗೊಂಡವರ ಪರಿಸ್ಥಿತಿ ಹೇಗಿದೆ? ಪೊಲೀಸರು ಇದ್ರೂ ಕೂಡ ಈ ಗಲಾಟೆ ಆಯ್ತಾ? ಹೌದು ಪೃಥ್ವಿ, ಏನು ಸಿಗರೇಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತು ಟೀ ವಿಚಾರ ಸಂಬಂಧಪಟ್ಟಂಗೆ ಸುಮಾರು 2,500 ರೂಪಾಯಿಯನ್ನ ದೇವಪ್ಪ ಪೂಜಾರ ಅಂತಕ್ಕಂಥ ಹಿಂದೂ ಯುವಕ ಏನಿದಾನೆ, ಈತ ಅಬ್ದುಲ್ ಅಂತಕ್ಕಂಥ ಪೆಟ್ಟಿಗೆ ಅಂಗಡಿ ಇಟ್ಕೊಂಡಿದ್ದ. ಆತನ ಅಂಗಡಿಯಲ್ಲಿ ಪ್ರತಿದಿನ ಹೋಗಿ ಇಲ್ಲಿ ಟೀ ಹಾಗೂ ಸಿಗರೇಟ್ ಅನ್ನ ಸೇರ್ತಾ ಇರ್ತಾನೆ. ಆದ್ರೆ ಈತ ಸುಮಾರು 2,500 ರೂಪಾಯಿ ಕೊಡುವ ವಿಚಾರಕ್ಕಾಗಿ ಇಬ್ಬರ ನಡುವೆ ಗಲಾಟೆ ಕೂಡ ಆಗುತ್ತೆ. ಯಾಕಂತಂದ್ರೆ ಈತ ದೇವಪ್ಪ ಇದಾನೆ ಪೂಜಾರಿ, ಈತ ಆತನ ಅಂಗಡಿಗೆ ಹೋಗೋದೇ ಮತ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ಅವನ ಸ್ನೇಹಿತನ ಅಂಗಡಿಗೆ ಹೋಗಲು ಆರಂಭಿಸ್ತಾನೆ. ಯಾಕಂದ್ರೆ ನಮ್ಮ ಅಂಗಡಿಯಲ್ಲಿ ಬಾಕಿ ಇಟ್ಕೊಂಡು ಮತ್ತೊಬ್ಬರ ಅಂಗಡಿಗೆ ಹೋಗ್ತಾ ಇದ್ದಾನೆ ಅಂತೇಳಿ ಈತ ಕೇಳಿದಾಗ, ಇಲ್ಲ ಹಣವನ್ನು ನಾ ಕೊಡೋದು 850 ರೂಪಾಯಿ ಮಾತ್ರ ಕೊಡೋದೈತೆ, ಅದನ್ನ ಅಷ್ಟೇ ಕೊಡ್ತೀನಿ ಅಂತೇಳಿ ಈತ ಹೇಳ್ತಾನೆ. ಆವಾಗ ಮಾತಿಗೆ ಬೆಳೆದು ಇಬ್ಬರ ನಡುವೆ ಗಲಾಟೆ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಅಬ್ದುಲ್ ಕೂಡ ಅಬ್ದುಲ್ ಮತ್ತು ಅಬ್ದುಲ್ ಪತ್ನಿ ಕೂಡ ಅಲ್ಲಿ ಇಬ್ಬರು ಇರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಅಬ್ದುಲ್ನ ಪತ್ನಿಯ ಮೇಲೆ ಈತ ಎಗರಿದ ಅನ್ನೋ ಒಂದು ಮಾತಿದೆ. ಹೀಗಾಗಿ ಆ ಸಂದರ್ಭದಲ್ಲಿ ಅಬ್ದುಲ್ ಏನ್ ಮಾಡ್ತಾನೆ, ದೇವಪ್ಪನಿಗೆ ಹಲ್ಲೆಯನ್ನ ಮಾಡ್ತಾನೆ. ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ಈತ ಏನ್ ಮಾಡ್ತಾನೆ, ದೇವಪ್ಪ ತಕ್ಷಣ ಅವ್ರ ಸ್ನೇಹಿತರಿಗೆಲ್ಲರಿಗೂ ಸಹಚರಿಗೆಲ್ಲರಿಗೂ ಫೋನ್ ಮಾಡಿ ಕರೆಸಿ ಅಬ್ದುಲ್ನ ಅಂಗಡಿ ಮತ್ತು ಆತನ ಮೇಲೆ ಕೂಡ ಹಲ್ಲೆ ಮಾಡಿ ಆ ಅಂಗಡಿಯನ್ನು ಕೂಡ ಈಗ ಕೆಡವಿರುವಂತದ್ದು. ಹೀಗಾಗಿ ಆವಾಗ ನೆಕ್ಸ್ಟ್ ಏನಾಗುತ್ತೆ ಅಂತಂದ ಸಂದರ್ಭದಲ್ಲಿ ಅಬ್ದುಲ್ ತಕ್ಷಣ ಅವರ ಸಹಚರ ಏನಿದ್ದಾರೆ, ಅವರ ಕುಟುಂಬ ಏನಿದೆ, ಅವ್ರ ಸಂಬಂಧಿಕರು ಏನಿದೆ ಮತ್ತು ಅಲ್ಲಿ ಇರ್ತಕ್ಕಂಥ ಕೆಲವು ಮುಸ್ಲಿಂ ಯುವಕರೆಲ್ಲರೂ ಕೂಡಿ ಈ ಅಬ್ದುಲ್ ಮೇಲೆ ಈಗ ಹಲ್ಲೆ ಮಾಡಿದಾರೆ ಅನ್ನೋ ಸಂದರ್ಭದಲ್ಲಿ ತಕ್ಷಣವೇ ಆ ಯುವಕರೆಲ್ಲರೂ ಸೇರಿ ಅಲ್ಲಿರ್ತಕ್ಕಂಥ ದೇವಪ್ಪ ಆಗಿರ್ಬೋದು, ಪರಶುರಾಮ್ ಆಗಿರ್ಬೋದು ಸೇರಿದಂತೆ ಸುಮಾರು 5ಕ್ಕೂ ಹೆಚ್ಚು ಜನರ ಮೇಲೆ ಏಕಾಏಕಿ ಹಲ್ಲೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಈಗಾಗಲೇ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇರೋದ್ರಿಂದ ಈಗ ಆ ಒಂದು ಪರಿಸ್ಥಿತಿಯನ್ನು ಈಗ ತಿಳಿಗೊಳಿಸಿ ಈಗ ಗಾಯಾಳುಗಳಿಗೂ ಕೂಡ ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಪೃಥ್ವಿ, ಓಕೆ, ಧನ್ಯವಾದ ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ.